ಎಲೆ ಇವ್ರು ಕುರಿ ವ್ಯಾಪಾರಕ್ಕೆ ಬರ್ತೀವಿ ಅಂದರು ಇನ್ನು ಬರ್ದಂಗೆ ಎತ್ತೋದ್ರಾತು. ಆಗಿಂದ ಇಲ್ಲಿ ಕುರಿ ಮರಿ ಕಟ್ಟಾಕೊಂಡು ನಿಂತ್ಕೊಂಡಿದ್ದೀನಿ. ಇವ್ರು ಎತ್ತೋಗಿದ್ದರು. ಓಹೋ, ಏನೋ ಮಾದೇವಪ್ಪ, ನಾವು ಬರ್ತೀವಿ ಅಂತನ ಕುರಿನ ರೋಡ್ನಾಗೆ ಹಿಡ್ಕೊಂಬಂದಿದ್ಯಾ? ಹಾ, ಯೋಟತಾತ್ ನೀನು ಬಂದು. ಎಲೇ ಚಂದ್ರಣ್ಣಯ್ಯ, ಸುಮ್ಕಿರ್ಲ ನೀನು. ಎದ್ದಾಗ ಬರ್ತೀವಿ, ಎದ್ದದಷ್ಟೆಲ್ಲ ಬರ್ತೀವಿ ಅಂತ ಹೇಳ್ದಂದು ನೀನು 11:30 ಐತಿ, ಬಿಸಿಲು ಉರಿತೈತಿ ಅಂತ ಈಟೊತ್ತಾದ್ರೂ ಬರ್ದಂಗೆ ಎಲ್ಗೋಗಿದ್ರಲ್ಲ ಅಣ್ಣ. ಲೇ ಮಾದೇವ, ಒಂದೀಟು ಎಡವಟ್ಟಾತು ಕಂಡ ಇವತ್ತು. ಕುರಿ ವ್ಯಾಪಾರಕ್ಕೆ ನಮ್ಮೂರಾಗೆ ಸೀನಪ್ಪ ಅಂತ ಇದ್ದಾನೆ, ಅವನ್ನ ಕರ್ಕೊಂಬಂದು. ಅವನು ಬರ್ಬೇಕಾದ್ರೆ ಗೊತ್ತಲ್ಲ, ಶಿರದಾಗ ಎಣ್ಣೆ ನಿಲ್ಲಿಸ್ಲಾ, ಎಣ್ಣೆ ಅಂಗಡಿ ತೆಗಿ ಅಂತ ಅಂದ. ನಾ ತಿರ್ಗಲ್ಲಿ ನಿಲ್ಲಿಸ್ತಿ, ಅಲ್ಲಿ ಎಣ್ಣೆ ಅಂಗಡಿ ತಕ್ಕ ಹೋಗಿ ತಾಂಬಂದ. ಅಲ್ಲೇ ಒಂದಿಟ್ಟು ಲೋಟದಾಗ ಹೋಯ್ಕೊಂಡು ಅಲ್ಲೊಂತ ಕುಡ್ದ. ತಿರ್ಗಾ ಅರ್ಧ ದಾರಿಗೆ ಬರ್ತೀನಿ, ಎಣ್ಣೆ ನಿಲ್ಲಿಸ್ಲ, ಯಾಕಂದ್ರೆ ಇಳ್ದಂಗಾತು ಎಣ್ಣೆ ಅಂತ ಅಂದ. ತಿರ್ಗಾ ನಿಲ್ಲಿಸ್ತೆ ಗಾಡಿನ. ತಿರ್ಗಾ ಒಂದೀಟ ಲೋಟದಾಗ ಹೋಯ್ಕೊಂಡು ಕುಡ್ದು ಅಲ್ಲಿ ತೂರಾಡ್ಕೊಂಡು ಅಲ್ಲಿ ಬರ್ತಾ ಇದ್ದಾನೆ ನೋಡು. ಅದಕ್ಕೆ ಒಂದಿಟ್ಟು ಲೇಟ್ ಆತಪ್ಪ. ಶೀನಪ್ಪನ ಕರ್ಕೊಂಬಂದಿದ್ದಕ್ಕೆ ಲೇಟ್ ಆತು ಇವತ್ತು. ಲೇ ಚಂದ್ರಣ್ಣಯ್ಯ, ಇವನು ಶೀನಪ್ಪ ಅಂದ್ರೆ ಯಾರಲ್ಲ? ನಿಮ್ಮೂರಾಗ ಬಲಿ ಹೊಳ್ತಾರ ಅವನ ಬಗ್ಗೆನ. ಶೀನಪ್ಪ ಹಿಂಗೆ, ಶೀನಪ್ಪ ಹಿಂಗೆ ಅಂತಾನ. ಹೆಂಗೋ ಶೀನಪ್ಪ, ಎಲ್ಲ ಇದ್ದಾನ ಅವನು? ಕರಿತೀನಿ ನಿಲ್ಸು, ನೀನೇ ನೋಡಿವಿಂತೆ, ನಿನಗೆ ಗೊತ್ತಾಕೈತಿ. ಲೇ ಶೀನಪ್ಪ, ಇರೇ ಬಾರ್ಲ, ಗೊತ್ತಾಕೈತಿ, ಬಾರೋ ಹೋಗಂಬ. ಕುರಿ ವ್ಯಾಪಾರಕ್ಕೆ ಅಂತ ಬಂದನು, ಅಲ್ಲೇ ಕುಕೊಂಡಿದ್ದೆ ನೋಡಿ ಸೇತುವೆ ಮೇಲೆ, ಬಾರೋ. ಬೆಳ್ಳಿ ಮುಡಿತೋ, ಕೋಳಿ ಕೂಗಿತೋ, ಬಾನಾಗೆ ರಂಗ ಚೆಲ್ಲಿ ತೆರ ನೇರಿ ಸೂರ್ಯ ಬಂದ. ಹೇ, ಬೆಳ್ಳಿ ಮೂಡಿತೋ, ಕೋಳಿ ಕೂಗಿತೋ. ಲೇ ಚಂದ್ರ, ಇರಲೇ ಬಂದೆ. ಬೋಡ್ ನಕಣ್ಣ, ನಾಯ್ತಿಕ ನೆಕಣ್ಣ. ಇವನು ಏನು ದೊಡ್ಡ ಪ್ರೈಮ್ ಮಿನಿಸ್ಟ್ರು, ಇವನು ಕರೀತಲ್ಲೇ ನಾನು ಹೋಗ್ಬೇಕು. ಲೇ ಚಂದ್ರ, ನಿಂತ್ಕೊಳ್ಳ ಬಂದೆ. ಓಹೋ, ಯಾರಪ್ಪ ಇವನು? ಕಲಾವಿದ ಶೀನಪ್ಪ ಅಂದ್ರೆ ನಾನು ಯಾರೋ ಅನ್ಕೊಂಡಿದ್ದೆ. ಇಂಥ ಕಲಾವಿದ್ನೆ ಅವನು. ಏನಪ್ಪ ಯಾವಾಗಲೂ ತೇಲಾಡ್ತಿರ್ತಾನೆಲ್ಲೋ, ಬಾಯಾಗೆ ಮಾತೆ ಒಳ್ಡಲ್ಲ. ತಡಿ ಹತ್ರಕ್ಕೆ ಬರಲಿ, ನಿನಗೆ ಗೊತ್ತಾಕೈತ ಅವನು ಏನು ಅಂತಾನ. ಲೇ ಬೋಡ ಚಂದ್ರ, ಏನೋ ನನ್ನ ಬಗ್ಗೆ ಏನೋ ಹೇಳ್ತಿದ್ದೆಯಪ್ಪ ಅಂತಾಗೆ. ಕುರಿ ವ್ಯಾಪಾರ ಮಾಡ್ಕೊಂಡು ರಪ್ನ ಊರ್ಗೋಗ್ಬೇಕು ನಾವು. ನನಗೆ ಸಾಕಷ್ಟು ಕೆಲಸಗಳಿದ್ದಾವೆ. ನಾಳೆಕಿಲ್ಲ ನಡೆದು ಯುಗಾದಿ ಹಬ್ಬ, ಆಮೇಲೆ ಕರಿ ಹೊಸ್ತಡ್ಕು. ಅದಕ್ಕೆ ನಾನು ಸ್ವಲ್ಪ ಏನೋ ವ್ಯವಸ್ಥೆ ಮಾಡ್ಕೋಬೇಕು. ಎಲ್ಲನ ರಪ್ಪನ ವ್ಯಾಪಾರ ಮಾಡ್ಕ ಹೋಗೋಣ. ಮದವಣ್ಣ, ಹೇಳಪ್ಪ, ಕುರಿ ವ್ಯಾಪಾರ ಹೆಂಗೆ? ನಮ್ಮ ಸೀನಾ ಪ್ಯಾಕ ತುದ್ಗಾಲಾಗ ನಿಂತವನೆ. ಹೇಳು, ಕುರಿ ಏನು ಕೊಡ್ತೀಯ ವ್ಯಾಪಾರ ಹೇಳು. ಅಲ್ಕಂಡ ಚಂದ್ರಣ್ಣಯ್ಯ, ನಾನೇನು ಬೇರೆನೆ, ನೀನೇನು ಬೇರೆನೆ. ಈಗಳಪ್ಪ ಮಾದೇವಪ್ಪ, ಇಷ್ಟು ದುಡ್ಡು ಕೊಡ್ತೀನಿ, ಹಿಡ್ಕೊಂಡು ಹೋಗ್ತೀನಿ ಅಂತ ಅಂದು ನೋಡೋಣ ಒಂದ್ಸಲಿನ. ಲೇ 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 ಮಾದೇವಣ್ಣ, ಏನ್ಲ ವ್ಯಾಪಾರಸ್ತಾಗಿ ಹಿಂಗೆ ಮಾತಾಡ್ತೀಯ ನೀನು? ವ್ಯಾಪಾರಕ್ಕೆ ಬಂದಿರೋ ನಾನು, ಮಾಲು ನಿಂದು. ನೀನೊಂದು ವ್ಯಾಪಾರ ಹೇಳು, ಆಮೇಲೆ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ನಾನು ನೋಡಿ ಹೇಳ್ತೀನಿ. ಮೊದಲು ಮಾಲು ನಿಂದು, ನೀನು ವ್ಯಾಪಾರ ಮಾಡಬೇಕು. ಈಗಲೇ ಚಂದ್ರಣ್ಣ, ನನ್ನ ತಗೆ ತಸಗೂಸಿ ವ್ಯಾಪಾರ ಇಲ್ಲ. ಒಂದೇ ಮಾತು ಹೇಳ್ತೀನಿ, ಕಡ್ಡಿ ಮುರಿದಂಗೆ. ಇಷ್ಟು ಬಿದ್ದರೂ ತಗ, ಇಲ್ಲ ಅಂದರೆ ಬೇಡ. ಈಗ ಎಣ್ಣೆ ನಾನು ಹಿಂಡಿ ಜೋಳ ಬೂಸ ಇಕ್ಕಿ ಮೇಯಿಸಿದ್ದೀನಿ, ನನಗೂ ಖರ್ಚು ಬಂದೈತೆ. ಕುರಿ ಮಾತ್ರ ನೆಣವಾಗಿ ಚೆನ್ನಾಗೈತೆ. ನೀನು ಹೆಂಗೇ ಮಾರಿರೂ ನಿನಗೆ ಲಾಭ ಸಿಗ್ತೈತೆ. ಒಂದು ಹೇಳ್ಬಿಡ್ತೀನಿ ನೋಡಿ ವ್ಯಾಪಾರನ, 15,000 ಕೊಟ್ಟು ಹೊಡ್ಕೊಂಡೋಗಲ್ಲ. ಹೊಡ್ಕೊಂಡೋಗ ಎಣ್ಣ 15,000 ಕೊಟ್ಟು. ಲೇ ಮಾದೇವ, ನಾನೇನು ಮಾರಕ್ಕೆ ತಗೊಂಡೋಗ್ತಾ ಇದ್ದೀನಿ ಅಂದ್ಲ? ನಾಳೆ ಕಿಲ್ ನಾಡ್ದು ಯುಗಾದಿ ಹಬ್ಬದ ಕರಿ ಹೊಸ್ತಡ್ಕಲ್ವೇ, ಅದಕ್ಕೆ ನಾವು 4-5 ಜನ ಸೇರ್ಕೊಂಡು ಕೊಯ್ಕೊಂಬನ ಅಂತ ತಗೊಂಡೋಗ್ತಿರೋದು. ನಾನೇನು ಲಾಭ ನಷ್ಟಕ್ಕೆ ತಗೊಂಡೋಗ್ತಿಲ್ಲ, ಇದನ್ನ ನಾವೇ ತಿಂಬನ ಅಂತ ತಗೊಂಡೋಗ್ತಿದ್ವಿ ಕಣಪ್ಪ. ನೋಡ್ಕೊಂಡು ಒಂದು ಒಳ್ಳೆ ವ್ಯಾಪಾರ ಹೇಳಿ ನಿಜವಾಗಿ. ನೀನು ಈಟಿಟೊಂದು 15,000 ಅಂತ ಹೇಳ್ಕೊಂಡು ಕುಕೊಂಡ್ರೆ, ನೀನು ಮಾಲ್ ನೋಡಿ ಹೇಳಪ್ಪ ಕುರಿನ. ನಿಜವಾಗ ಒಂದು ಇನ್ನೊಂದು ಮಾತು ಹೇಳು, 15,000 ಕೊಡೋಕ್ಕಾಗಲ್ಲ. ಸರಿ ಕಣ್ಲ ಅಣ್ಣ, ಆತು. ಒಂದು 500 ರೂಪಾಯಿ ಕಮ್ಮಿನೇ ಕೊಟ್ಟು ಹೊಡ್ಕೊಂಡೋಗು. ಲೇ ಸೀನಪ್ಪ, ಯಾಕಲ್ಲ ಹಿಂಗೆ ಸುಮ್ಮನೆ ನಿಂತ್ಕೊಂಡೆ? ನಿನ್ನ ಕರ್ಕೊಂಬಂದಿದ್ದು ಸುಮ್ಮನೆ ನಿಂತ್ಕೊಂಬಕ್ಕೆ, ವ್ಯಾಪಾರ ಮಾಡು. ಅಲ್ಲ ಕಣ್ಲೆ ಸೀನಪ್ಪ, ಇವನು 14,000 ಕೇಳ್ತಾ ಇದ್ದಾನಲ್ಲ. ಬಾರ, ನೀವೊಂದೆರಡು ಮಾತಾಡ್ಬಾರು ಬಾ, ಒಂದು ವ್ಯಾಪಾರ ಅರುಸ್ ಬಾ. ಲೇ ಚಂದ್ರಣ್ಣ, ಶೀನಪ್ಪ ಅಂದರೆ ನ್ಯಾಯ, ನ್ಯಾಯ ಅಂದರೆ ಶೀನಪ್ಪ. ನಾನು ಯಾರಿಗೂ ಮೋಸ ಮಾಡಲ್ಲ, ಎಲ್ರಿಗೂ ನ್ಯಾಯ ಒದಗಿಸ್ತೀನಿ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ.
ಬಾರಪ್ಪ ಸೈಡಿಗೆ. ಲೇ ಬೋಡ, ಬರ ಸೈಡಿಗೆ, ನಾನು ಕುರಿ ನೋಡ್ಬೇಕು. ಮಾದೇವಪ್ಪನವರೇ ನಮಸ್ಕಾರ. ಏನು ಕುರಿ ವ್ಯಾಪಾರ ಏನು ಹೇಳ್ತೀರಾ? ನನಗೊಂದು ಮಾತು ಹೇಳಿ. ಅಗಣ ಹೇಳಿದ್ನಲ್ಲಣ್ಣ, 14,500 ಕೊಟ್ಟು ಹೊಡ್ಕೊಂಡೋಗ್ರಿ. 14,500? ಹಾಂ, ಏನಣ್ಣ ಹಿಂಗೆ ಮಾತಾಡ್ತೀಯ? ನಾವು ಕುರಿ ಸಾಕಿದ್ದೀವಿ, ಮೇಯಿಸಿದ್ದೀವಿ, ಕೊಯ್ದಿದ್ದೀವಿ, ತಿಂದಿದ್ದೀವಿ. ಇಷ್ಟಿಷ್ಟೊಂದು ವ್ಯಾಪಾರ ಹೇಳಿ ರಂಗಣ್ಣ. ಹಾಂ, ಈಗ ನೀನು ಕೊಡೋದೊಂದು ಮಾತು ಹೇಳು ವ್ಯಾಪಾರನ, ಅದನ್ನು ಬಿಟ್ಟು ತಸ ಗುಸಿ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಅಲ್ಲ ಕಣಣ್ಣ ಸೀರಣ್ಣ, ನಾನು ಹೇಳಿದ್ದೀನಿ ವ್ಯಾಪಾರ 14,500 ಅಂತಾನೆ. ನಿಮ್ಮ ಮನ್ಸಿನಾಗ ಏನೈತೆ ಒಂದು ಮಾತು ಹೇಳ್ಬಿಟ್ಟು ಹೊಡ್ಕೊಂಡೋಗ್ರಿ. ನೋಡು ಮಾದೇವಪ್ಪ, ಶೀನಪ್ಪ ಅಂದರೆ ನ್ಯಾಯ, ನ್ಯಾಯ ಅಂದರೆ ಶೀನಪ್ಪ. ನಿನಗೂ ಲಾಸ್ ಆಗೋದು ಬೇಡ, ಕುರಿ ತಗೊಂಡು ನಮಗೂ ಲಾಸ್ ಆಗೋದು ಬೇಡ. 10,000 ರೂಪಾಯಿ ಕೊಟ್ಟು ಹೊಡ್ಕೊಂಡು ಹೋಗ್ತೀವಿ. ನಿಂಗೆ ಕೊಡೋ ಮನ್ಸೈತಾ? ಏ ಇಲ್ಲ ಕಣಣ್ಣ, ಆಗಲ್ಲ. ಏನು ಆಟ ಒಂದು ಕಮ್ಮಿ ಕೇಳಿರೆ ಕೊಡೋಕ್ಕೈತಿ? ಆಗಲ್ಲ. 750 ರೂಪಾಯಿ ಶಿರಾದಾಗೂ ತುಮಕೂರಿಗೂ 1 kg ಮಟನ್ನು. ನೀವು 10,000 ರೂಪಾಯಿ ಕೊಡ್ತೀವಿ ಅಂತಂದ್ರಿ. ನಮ್ಮ ಕುರಿ ನೀವು ಎತ್ತಲೆ ಕಳ್ರಿಗೆ ಕೊಟ್ಟರು 16-17 kg ಮಟನ್ ಹಾಕೈತಿ, ರೆಡಿ ಮಟನ್ನು. ಹಾಂ, 16 kg ರೆಡಿ ಮಟನ್ ನಂಗೆ ಲೆಕ್ಕ ಹಾಕಿ 750 ರೂಪಾಯಿ ಎಷ್ಟು ಹಾಕೈತಿ? ಅದ್ರ ಮೇಲೆ ಲೆಕ್ಕ ಕೊಡೋದು ನೀನು. ವ್ಯಾಪಾರ ಮಾಡಿರಿ. ಅದನ್ನು ಬಿಟ್ಟು ಬರೀ 10,000 ಅಂತಂದರೆ ಹೆಂಗಣ? ನಿಮ್ಗೆ ಇಷ್ಟು ಬಿದ್ದರೂ ತಗೊಳ್ರಿ, ಇಲ್ಲಾಂದ್ರೆ ಬೇಡ ಹೋಗ್ರಿ. ಅಯ್ಯೋ ರಾಮ, ಒಂದೇ ಸಲ ಹಿಂಗಂದ್ಬಿಟ್ರೆ ಹೆಂಗಪ್ಪ ನೀನು? ಈಗ ನಾನು ಚಂದ್ರಪ್ಪ ಇನ್ನೊಂದಿಬ್ರು ಸೇರ್ಕೊಂಡು ಇದು ಕುರಿ ಕೊಯ್ಯೋಣ ಅಂತ ಅನ್ಕೊಂಡಿದ್ದೀವಿ. ನನಗೂ ಬೇಡ ನಿನಗೂ ಬೇಡ, 12,000 ರೂಪಾಯಿ ಕೊಡ್ತೀನಿ. ಕೊಡಂಗಿದ್ರೆ ಕೊಡು, ಇಲ್ಲ ಅಂದರೆ ಹೋಗ್ತೀವಿ ಅಷ್ಟೇ. ಲೇ ಚಂದ್ರಪ್ಪ, ನಡೆಯ ಹೋಗೋಣ, ಯಾಕೋ ವ್ಯಾಪಾರ ಅರಿತಿಲ್ಲ. ತಡಿಯಲ್ಲ ಸೀನಪ್ಪ ನೀನು ಅಂದ್ರೆ ಒಟ್ಟು. ನೀನು ಕುದುರೆ ಮೇಲೆ ಕೂಕೊಂಡ್ರೆ ವ್ಯಾಪಾರ ಹಾಕೈತೆ. ತಡಿ ಒಂದ್ರೆ ಒಟ್ಟು. ಲೇ ಮಾದೇವ, ಹೇಳಲ್ಲ ಒಂದ್ರೆ ಒಟ್ಟು. 12,000 ಕೊಡ್ತೀನಿ ಅಂತಂದ್ರು ನೀನು ಇನ್ನೂ ಗುಣಕ ಹಾಕ್ಕೊಂಡು ನಿಂತ್ಕೊಂಡ್ರೆ ವ್ಯಾಪಾರ ಹಾಕೈತೆ. ಕುರಿ ಬೇರೆನಾ ಯಾಕನ ನೋಡಿಲ್ಲ, ಅದಕ್ಕೆ ನೋಡ್ಕೊಂಡು ಹೇಳು. ಇಲೇ ಚಂದ್ರಪ್ಪ, ನೀನು ಎಂತ ಇಕ್ಕಟ್ಟಿಗೆ ಸಿಕ್ಕಾಕಿಸ್ತಾರ ನನ್ನ? ಹಾಂ, ನಾನು ನಮ್ಮನು ಅಂತಾನ ಏನೋ ಒಂದಿಟ್ಟು ಕಮ್ಮಿ ಮಾಡ್ಕೊಂತೀನಿ ಅಂತ ಹೇಳಿರೆ ನೀವು 3-4 ರೂಪಾಯಿ ಕಮ್ಮಿ ಮಾಡ್ಕೊಳ್ರಿ ಅಂದರೆ ನನಗೆ ಲಾಸ್ ಆಗಲ್ವೇನ್ಲ? ಹಾಂ, ನೋಡ್ರಿ ಇನ್ನೊಂದು 500 ರೂಪಾಯಿ ಸೇರಿಸಿ ಕೊಟ್ಟು ಹೊಡ್ಕೊಂಡು ಹೋಗ್ರಿ. ಇನ್ನೇನು ಮಾಡ್ತೀರ? ಲೇ ಮಾದೇವಪ್ಪ, ನಾನು ಮೋಸ ಮಾಡಲ್ಲ ಯಾರಿಗೂ. ಕರೆಕ್ಟಾಗಿ ಹೇಳಿದ್ದೀನಿ 12,000 ರೂಪಾಯಿ ಅಂತಾನ. ನೀನು ಹೆಂಗೆ 700-750 ರೂಪಾಯಿ ಲೆಕ್ಕ ಹಾಕ್ಕೊಂಡ್ರು 15-16 kg ಮಟನ್ಗೆ ಅಷ್ಟೇ ಆಗೋದು. ನಮಗೂ ಚಕಳ, ಕಳ್ಳು, ಪಚ್ಚಿ, ದೊಮ್ಮೆ, ಈರಿ ಅಂತನ ವೇಸ್ಟ್ ಎಲ್ಲ ಬತ್ತೈತೆ. ನೀನು ಅಷ್ಟು ಕೊಡೋದು ಒಳ್ಳೇದು, ಇಲ್ಲಾಂದರೆ ನಮಗೇನು ಬೇಜಾರಿಲ್ಲ. ಶಿರ ಹಾಕೋದ್ರೆ ಕಣ್ಣಿಗೆ ಬೇಕಾದ ಕುರಿ ಸಿಗ್ತವೆ, ಹೆಂಗಾನ ಮಾಡ್ಕೊ ಹೋಗು. ಹ್ಞೂ ಸರಿ ಆಯ್ತು. ಯಾಕೋ ನೀವೇನು ಬೇರೆ ಊರವರಲ್ಲ, ನಮ್ಮೂರು ಪಕ್ಕದಗಳರನ. ಚಂದ್ರಪ್ಪ, ಎಷ್ಟಪ್ಪ ಅಡ್ವಾನ್ಸ್ ಕೊಟ್ಟು ಹೊಡ್ಕೊಂಡೋಗಪ್ಪ.